ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಳ್ಳೆ ದೇವಸ್ಥಾನ, ತುಂಬಾನೇ ಫೇಮಸ್ ದೇವಸ್ಥಾನಕ್ಕೆ ಹೋಗಿದೆ ನೋಡಿ. ದೊಡ್ಡ ಗಣಪತಿ ದೇವಸ್ಥಾನ ಅಂತ. ನಿಮ್ಗೆಲ್ಲರಿಗೂ ಗೊತ್ತು, ಅಂದರೆ ಕಡಲೆಕಾಯಿ ಪರ್ಸೆ ಅಂತ ಆಗುತ್ತಲ್ಲ, ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಗಣೇಶ ತುಂಬ ಚೆನ್ನಾಗಿದೆ. ಪ್ರಸಾದಕ್ಕೆ ಅಂತ ನೋಡಿ, ಇಲ್ಲಿ ಪ್ರಸಾದಕ್ಕೆ ಅಂತ ಕ್ಯೂ ನಿಂತಿದ್ದಾರೆ. ಹಾಗೆಯೇ ನಾನು ಅಲ್ಲಿ ನೋಡಿ, ಈಗ ನಾವು ಹೋಗ್ತಾ ಇದೀವಲ್ಲ, ಅಲ್ಲಿ ಕಾಲು ತೊಳ್ಕೊಳ್ಳೋದು, ನೀರು ಹಾಕೊಂಡು ಅಲ್ಲಿ ಕಾಲು ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಇವಾಗ ನೋಡಿ, ಅಲ್ಲಿ ತೊಳ್ಕೊಂಡು ಆದಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ನಾವು ಒಳಗಡೆಗೆ ಹೋಗಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೀವು ಆರಾಮಾಗಿ ಹೋಗಿ, ನಿಜವಾಗ್ಲೂ ಬಸವನಗುಡಿ ದೇವಸ್ಥಾನ ಸೂಪರ್ ಆಗಿದೆ. ನೀವು ಬಸವನಗುಡಿಗೆ ಹೋಗಿ, ಬನಶಂಕರಿಯಿಂದ ಬಸವನಗುಡಿಗೆ ಹೋದ್ರೆ ಆರಾಮಾಗಿ ನೀವು ದೇವಸ್ಥಾನಕ್ಕೆ ಹೋಗಿದ್ದು ಬರ್ಬೋದು. ನೀವು ಅದೇ ಅಂದರೆ ನೀವು ಅಲ್ಲಿಗೆ ಹೋದ್ರೆ ತುಂಬಾನೇ ದೇವ್ರುಗಳು ಸಿಗ್ತವೆ ನಿಮಗೆ. ಒಂದಲ್ಲ, ಎಲ್ಲ ದೇವ್ರು ನಿಮಗೆ ಸಿಗುತ್ತೆ, ನೋಡ್ಕೊಂಡ್ ಬರ್ಬೋದು. ಯಾರಾದ್ರೂ ಅರಸ್ಕೊಂಡಿದ್ರೆ ನೀವು ಮತ್ತೆ ಏನಾದ್ರೂ ಅನ್ಕೊಂಡಿದ್ರೆ ಅದನ್ನ ತೀರಿಸ್ಬೋದು. ಹಾಗೇನೆ ನಾನು ದೇವ್ರ ದರ್ಶನ ಮಾಡಿಬಿಟ್ಟು ಇವಾಗ ಹಾಗೇನೆ ಒಂದು ರೌಂಡ್ಸು ದೇವ್ರ ಸುತ್ತಾ ಇದ್ದೀನಿ ನೋಡಿ. ಈ ಕಡೆ ಎಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಅಂದ್ರೆ ಜಾಗ ಇಲ್ಲ ಅನ್ನಂಗಿಲ್ಲ. ದೊಡ್ಡದಾಗಿ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅರ್ಶಿನ ಕುಂಕುಮನೂ ಅಷ್ಟೇನೆಯ ಎಲ್ಲ ಕಡೆನೂ ಇಟ್ಟಿದ್ದಾರೆ. ಅಲ್ಲಿಂದ ನಾನು ನೋಡಿ, ಈಗ ಇಲ್ಲಿ ಮಕ್ಕಳಿಗೆ ನೀವು ಬೈ ಚಾನ್ಸ್ ನೀವು ಚಿಕ್ಕ ಮಕ್ಳು ಕರ್ಕೊಂಡು ಬಂದಿದ್ರೆ ಹಾಲು ಕುಡ್ಸೋಕ್ಕೆ ಪ್ಲೇಸ್ ಇಟ್ಟಿದ್ದಾರೆ. ಆರಾಮಾಗಿ ಮಕ್ಕಳನ್ನು ಹಾಲು ಕುಡಿಸ್ಕೊಂಡು ಕರ್ಕೊಂಡು ಬರ್ಬೋದು. ನೋಡಿ ಎಷ್ಟು ಜನ ಬಂದಿದೆ, ತುಂಬಾ ರಸ್ ಇತ್ತು ಜನ. ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ಮೇಲೆ ಈ ಕಡೆ ತುಂಬಾನೇ ಹೂವು ಮತ್ತೆ ಕುಂಕುಮ ಎಲ್ಲ ಇಟ್ಟಿರ್ತಾರೆ. ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಾನು. ಹಾಗೇನೆ ಇನ್ನೊಂದು ಅಲ್ಲಿ ನೋಡಿ, ಈಗ ನಾಗರಕಲ್ಲು ಅಂತಾರಲ್ಲ, ನಾಗರಕಲ್ಲುಗಳು ನೋಡಿ ಎಷ್ಟೊಂದಿದೆ ಅಂತ, ತುಂಬಾನೇ ಇದೆ. ಅದು ನಾಗರಕಲ್ಲು, ಆ ಕಡೆ ಈ ಕಡೆ ಅರಳಿ ಮರ. ನಾನು ಅದನ್ನು ದರ್ಶನ ಮಾಡಾದ್ಮೇಲೆ ಇವಾಗ ನಾನು ಅಲ್ಲೇನೆ ನೋಡಿ, ಅದೇ ಒಳಗಡೆನೆ ಇದೆ. ಈ ಎಂಟ್ರೆನ್ಸ್ ಅಲ್ಲಿ ಹೋದ್ರೆ ನಮಗೆ ಬಸವಣ್ಣದ್ದು ಇದು ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡದು ಅಂದ್ರೆ ತುಂಬಾ ಅದ್ಭುತವಾಗಿದೆ. ಈ ಕಡ್ಲೆಕಾಯಿನ ಪರ್ಸೆ ಅಂತ ಹೇಳ್ತಾರಲ್ಲ, ಆ ಪರ್ಸೆ ಅಂದ್ರೆ ಕಡ್ಲೆಕಾಯಿನ ಹೆಂಗ್ ಮಾರ್ತಾರೆ ಜನ, ಹೆಂಗೇನದ್ನ ಇಲ್ಲಿ ನೋಡಿ, ಹೆಂಗೆ ಒಂದು ಜನಗಳನ್ನ ಈ ತರ ನಿಜವಾಗಿ ಜನ ಕಾಣ್ತಾರೆ ನಂಗೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ. ಆಮೇಲೆ ಮೇಲ್ಗಡೆ ಕಡ್ಲೆಕಾಯಿನ ಸಿಪ್ಪೆ ತರನೇ ಅಂಟಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾನೇ ಇಷ್ಟ ಆಯ್ತು. ನೋಡ್ತಾ ಇದ್ರೇನೆ ತುಂಬಾ ಕಲರ್ಫುಲ್ ಆಗಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಖಂಡಿತ ನೀವು ಒಂದ್ಸಲ ಹೋಗಿದ್ ಬನ್ನಿ, ನಿಮ್ಗೂ ತುಂಬಾ ಇಷ್ಟ ಹಾಗೆ ಆಗುತ್ತೆ. ನೀವು ಇಲ್ಲಿ ಇದನ್ನ ನೋಡ್ಕೊಂಡು ಹಾಗೆ ಮೇಲ್ಗಡೆ ಹತ್ತಿ ಹೋದ್ರೆ ಬಸವಣ್ಣ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ. ದೊಡ್ಡದು ಅದನ್ನು. ಇಲ್ಲಿ ಗಣೇಶ ಮತ್ತೆ ಬಸವಣ್ಣಂದು ತುಂಬಾ ದೊಡ್ಡದಾಗಿದೆ, ಗಣೇಶ ಇವು ಎರಡೂ. ಹಾಗೇನೆ ಅಲ್ಲಿಂದ ನಾವು ನೋಡ್ಕೊಂಡು ಆಮೇಲೆ ನಿಮ್ಗೆ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ, ಅಂದ್ರೆ ಈಗ ಮಕ್ಳುಗಳ್ಗೆ ಏನಾದ್ರು ಸರ ಕೊಡಿಸ್ಬೇಕು, ಆಟ ಸಾಮಾನು ಕೊಡಿಸ್ಬೇಕು ಅಂತ ಅನ್ಸಿದ್ರೆ ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿ ಇದೆ ಎಲ್ಲ ಕಡೆನೂ. ಆಮೇಲೆ ತುಂಬಾ ದೊಡ್ಡದಾಗೂ ದೇವಸ್ಥಾನ ಚೆನ್ನಾಗಿ ಇತ್ತು. ತುಂಬಾ ಇಷ್ಟ ಆಯ್ತು ನನಗೂ, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನೋಡಿ, ನಾನು ಈಗ ಬಂದಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ನೀವು ಆರಾಮಾಗಿ ಇಲ್ಲಿ ತಗೊಂಡು ನೀವು ಎಲ್ಲಾ ಶಾಪಿಂಗ್ ಮಾಡ್ಕೊಂಡು ನೀವು ಹೋಗ್ಬೋದು. ತುಂಬಾನೇ ಹತ್ರ ಇರೋರ್ಗೆ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ತುಂಬಾನೇ ಇಷ್ಟ ಆಯ್ತು ನನ್ಗೂನು. ಮತ್ತೆ ಪ್ಲೇಸ್ ಎಲ್ಲ ಅಷ್ಟೇನೆಯ, ತುಂಬಾ ನರಳಾಗಿ ಕೂಲಾಗಿ ತುಂಬಾ ಅದ್ಭುತವಾಗಿದೆ. ತುಂಬಾ ಇಷ್ಟ ಆಯ್ತು ನನ್ಗೂನು. ನೋಡಿ, ಒಳಗಡೆ ಹೀಗೆ ಹೋಗಿ ದೊಡ್ಡ ಬಸವಣ್ಣನ ದೇವಸ್ಥಾನ ಅಂತ ಬರ್ತಿದ್ದಾರೆ ನೋಡಿ. ಅಲ್ಲಿ ನೀವು ಆರಾಮಾಗಿ ತುಂಬಾ ಅದ್ಭುತವಾಗಿದೆ, ಅದನ್ನ ನೀವು ದರ್ಶನ ಅಂತ ಬರ್ತಿದ್ದಾರೆ. ಅಲ್ಲಿ ಹೋಗಿ ನೀವು ದೇವ್ರ ದರ್ಶನ ಮಾಡ್ಕೊಬರ್ಬೋದು. ಬಸವಣ್ಣನು ಅಷ್ಟೇ ತುಂಬಾನೇ ಅದ್ಭುತವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾನು ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಅವರು ಅದನ್ನ ಹೂವು ಹಾಕಕ್ಕೆ ಆಗ್ಲಿ, ಅದನ್ನ ರೆಡಿ ಮಾಡಕ್ಕೆ ಆಗ್ಲಿ, ಆ ಕಡೆ ಈ ಕಡೆ
ಒಂಥರ ಏಣಿ ಥರ ಮಾಡಿಸಿದ್ದಾರೆ. ಅದನ್ನ ಕ್ಲೀನ್ ಮಾಡೋಕ್ಕೆ ಆಗಲಿ, ಅದಕ್ಕೆ ಏನಾದ್ರೂ ಒಂದು ಅನ್ನೋದಕ್ಕೋಸ್ಕರ ಆ ಥರ ಮಾಡಿಸಿದ್ರೆ ತುಂಬ ದೊಡ್ಡದಾಗಿದೆ. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ನಾವು ಒಳಗಡೆ ಎಲ್ಲ ಹೋಗಿ ಒಂದಷ್ಟು ರೌಂಡ್ಸ್ ಹಾಕಿ, ಅಂದರೆ ಬಸವಣ್ಣ ನಾವು ರೌಂಡ್ ಹಾಕಿ ನೋಡಿಕೊಂಡು ನೋಡಿ, ಹಿಂಭಾಗ ನಾನು ವಿಡಿಯೋಸ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ದೊಡ್ಡದಾಗಿದೆ ಫ್ರೆಂಡ್ಸ್, ತುಂಬ ದೊಡ್ಡದಾಗಿದೆ. ಹಾಗೇನೆ ನೋಡಿಕೊಂಡು ದರ್ಶನ ಮಾಡಿಕೊಂಡು ತುಂಬ ದೇವರುಗಳಿದ್ದಾವೆ, ಎಲ್ಲ ದೇವರು ಇದ್ದಾವೆ. ಶಿವ, ಪಾರ್ವತಿ ಎಲ್ಲರೂ ಇದ್ದಾರೆ, ಒಬ್ರು ಇಲ್ಲ ಅನ್ನಂಗಿಲ್ಲ. ನೀವು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ಹೋಗ್ಬೋದು. ಒಂದ್ಸಲ ನೀವು ಹೋಗಿ, ಯಾರು ಹೋಗಿಲ್ವೋ, ನೋಡೋಕೆ ಹೋಗಿಲ್ವೋ ಅವರು ಹೋಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾನು ನಿಮಗೆ ಅಲ್ಲಿ ಮಾಮೂಲಿ ನಾನು ಮುಂದೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಲ್ವಾ, ದೊಡ್ಡ ಗಣೇಶ ದೇವಸ್ಥಾನ ಎಲ್ಲ, ಅದನ್ನ ನೋಡಿಕೊಂಡು ನೀವು ಅಲ್ಲಿ ಕರೆಕ್ಟಾಗಿ ನೀವು ಲಾಸ್ಟ್ವರೆಗೂ ನೋಡಿ. ಆಗ ನಾನು ಅಲ್ಲಿ ಅಡ್ರೆಸ್ನ ಕರೆಕ್ಟಾಗಿ ಅಲ್ಲಿ ಕಾಣಿಸೋ ಥರ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಅಲ್ಲೇನೆ ನಾನು ಆ ಕಡೆಯಿಂದ ಮತ್ತೆ ಈ ಕಡೆ ಬಂದು ಎಲ್ಲ ಪರಿಸರ ತುಂಬಾ ಗ್ರೀನ್ ಆಗಿ ತುಂಬ ಚೆನ್ನಾಗಿತ್ತು. ಅಚ್ಚುಕಟ್ಟಾಗಿ ಸ್ವಚ್ಛತೆಯಾಗಿ ಇಟ್ಟಿದ್ದಾರೆ, ಎಲ್ಲನೂ ತುಂಬ ಚೆನ್ನಾಗಿಟ್ಟಿದ್ದಾರೆ. ನಾನು ಹಾಗೇನೆ ಎಲ್ಲ ಕಡೆ ನೋಡಿಕೊಂಡು ವಿಡಿಯೋಸ್ ಮಾಡ್ಕೊಂಡು ಹಾಗೆ ಹೋಗ್ತಾ ಇದೆ. ಆಮೇಲೆ ಪ್ರಸಾದನೂ ಕೊಡ್ತಾರೆ. ಪ್ರಸಾದನ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆಲ್ಲ ಪ್ರಸಾದ ಕೊಡ್ತಾರೆ. ಈಗ ನಾನಲ್ಲಿ ಎಲ್ಲ ದೇವರನ್ನು ನೋಡಿಕೊಂಡು, ಇವಾಗ ನೋಡಿ ಇಲ್ಲಿ ಮುಂದೆ ಹೋದರೆ ಆಗ ನಮಗೆ ದೇವರು ಸಿಗುತ್ತೆ, ತುಂಬ ದೇವ್ರುಗಳು ಸಿಗುತ್ತೆ. ನನಗೆ ಮೇಡಮ್ ವಿಡಿಯೋಸ್ ಮಾಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕೆಲವು ದೇವರನ್ನ ವೀಡಿಯೋಸ್ನ ನಾನು ಮಾಡಿಲ್ಲ, ಕೆಲವು ವಿಡಿಯೋಸ್ ಮಾತ್ರ ಮಾಡಿದ್ದೀನಿ ದೇವ್ರುಗಳ್ನ. ನೋಡಿ ಇಲ್ಲೂ ಒಂದು ದೇವರಿದೆ, ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಇಲ್ಲಿ 3 ಇದೆಯಲ್ಲ, ಅದು ದೇವರಿನೆಯ, ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೂ. ಏನೋ ಒಂಥರ ಖುಷಿನೂ. ನೋಡ್ತಾ ಇದ್ದೀವಿ ದೇವ್ರನ್ನ, ನಾವು ಒಂದು ದರ್ಶನ ಮಾಡ್ಕೊಂಡು ಬಂದು ಅನ್ನೋದು. ನಿಮಗೆ ಯಾರಾದ್ರೂ ನಿಮ್ಗೆ ಗೊತ್ತಿಲ್ಲ, ನಮಗೆ ನಾವು ಹೋಗಿಲ್ಲ ಅನ್ನೋರು ಆರಾಮಾಗಿ ನೀವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ. ನಿಮಗೆ ತುಂಬ ಈಸಿ ಇದೆ, ಗಾಡೀಲಿ ಹೋದ್ರ ತನಕ ನೀವು ಆರಾಮಾಗಿ ಹೋಗಿ ನೋಡಿಕೊಂಡು ಬರ್ಬೋದು. ಆರಾಮಾಗಿ ನೋಡಿ, ನೀವೆಲ್ಲೂ ಸ್ಕಿಪ್ ಮಾಡ್ದೇನೆಯಾ ನೀಟಾಗಿ ನೋಡ್ಕೊಂಡು ಬಂದರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಓಕೆ.